ಹಾಯ್ ಫ್ರೆಂಡ್ಸ್, ಇವತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡಿ ರೊಟ್ಟಿಗೆ, ಚಪಾತಿಗೆ ಮತ್ತು ದೋಸೆಗೆ, ಅನ್ನಕ್ಕೆ ಯೂಸ್ ಆಗುವಂಥ ಒಂದು ಟೊಮೊಟೊ ಕರಿ ಮಾಡೋಣ. ಇದು ತುಂಬಾ ಬೇಗನೆ ಮಾಡ್ಕೊಬೋದು ಮತ್ತು ಟೇಸ್ಟಿಯಾಗಿರುತ್ತೆ. ಯಾವುದಕ್ಕೆ ಬೇಕಾದರೂ ಇದನ್ನು ನಾವು ಮಾಡ್ಕೊಬೋದು. ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಸಾಂಬಾರು ಪುಡಿ ಅದು, ಮತ್ತು ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಒಂದು ಎಣ್ಣೆಯಲ್ಲೇ ಇದು ಬೇಯಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಸಿಪ್ಪೆ ತೆಗೆದು ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕಿ ಮೊದಲು ಅದನ್ನು ಫ್ರೈ ಮಾಡಿಕೊಂಡು, ಅದಾದಮೇಲೆ ನೀಟಾಗಿ ಫ್ರೈ ಆದಮೇಲೆ ನಾವು ಅದಕ್ಕೆ ಈರುಳ್ಳಿ ಸೇರಿಸ್ಕೊಬೇಕು. ಸ್ವಲ್ಪ ಆಯಿಲ್ ಇದಕ್ಕೆ ಜಾಸ್ತಿನೇ ಇರಬೇಕು. ಇದನ್ನು ನಾವು ಇಟ್ಟು ಕೂಡ ತಿನ್ಬೋದು, ಹಾಗಾಗಿ 2 ದಿನ ಇಟ್ಟರೂ ಏನೂ ಆಗಲ್ಲ. ಇದು ಟೊಮೊಟೊ ಕರಿ ಹೆಚ್ಚಾಗಿ ನೀರು ಯೂಸ್ ಮಾಡಲ್ಲ, ಬರೀ ಆಯಿಲಲ್ಲೇ ಮಾಡಿರೋದ್ರಿಂದ ಬೇಗ ಕೆಡೋದಿಲ್ಲ ಇದು ನಮಗೆ. ಈರುಳ್ಳಿ ಆದಮೇಲೆ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ಎಣ್ಣೆಯಲ್ಲೇ ಇದನ್ನು ಬೇಯಿಸ್ಕೊಬೇಕು. ಎಣ್ಣೆಯಲ್ಲೇ ನೀಟಾಗಿ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಸಾಂಬಾರು ಪುಡಿ ಮನೆಯಲ್ಲಿ ಬೇಳೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ, ಆ ಸಾಂಬಾರು ಪುಡಿನ ನಾವು ಇದಕ್ಕೆ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಖಾರಕ್ಕೆ ಖಾರದ ಪುಡಿನ ಯೂಸ್ ಮಾಡಬೇಕು. ನಾವು ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ಖಾರಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ, ಸಾಂಬಾರು ಪುಡಿ ಅದು. ಬೇಳೆಗೆ ಸಾಂಬಾರಿಗೆ ಯೂಸ್ ಮಾಡ್ತೀವಲ್ಲ ನಮ್ಮ ಮನೆಗಳಲ್ಲಿ, ಅದೇ ಸಾಂಬಾರು ಪುಡಿ 1 ಸ್ಪೂನ್ ಹಾಕಿದ್ದೀನಿ ನಾನು. ನೀಟಾಗಿ ಫ್ರೈ ಮಾಡಾದಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ಒಂದು 1/4 ಕಪ್ ನೀರು ಹಾಕಿ ಒಂದು 2 ಮಿನಿಟ್ಸ್ ಅದನ್ನು ಮುಚ್ಚಿಡಬೇಕು. ನೋಡಿ, ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ಆ ಮಸಾಲೆ ಎಲ್ಲ ಅದಕ್ಕೆ ಹಿಡಿದು ಸ್ವಲ್ಪ ಕರಿ ಟೈಪ್ ಆಗಬೇಕಲ್ವ, ಇಲ್ಲಾಂದರೆ ಉದುರಾಗುತ್ತೆ. ಸೊ ಅದಕ್ಕೆ ಟೊಮೊಟೊ ಮಾತ್ರ ನೀಟಾಗಿ ಎಲ್ಲ ಆಯಿಲಲ್ಲೇ ಫ್ರೈ ಆಗಿರಬೇಕು, ಆಗ ಮಾತ್ರ ಇದು ಟೇಸ್ಟಿಯಾಗಿರುತ್ತೆ. ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡಿಟ್ಟರೆ ನಮಗೆ ಟೊಮೊಟೊ ಆ್ಯಂಡ್ ಕ್ಯಾಪ್ಸಿಕಮ್ ಕರಿ ನೀಟಾಗಿ ರೆಡಿಯಾಗಿರುತ್ತೆ. ನಮಗೆ ನೋಡಿ, ಈ ಥರ ಆಯಿಲೆಲ್ಲ ಹೊರಗಡೆ ಬಂದಿದ್ದರೆ ನಮಗೆ ಅದು ಕರಿ ರೆಡಿಯಾಗಿದೆ ಅಂತ. ಇದನ್ನು ನಾವು ಚಪಾತಿಗೂ ಮಾಡ್ಕೊಬೋದು, ರೊಟ್ಟಿಗೂ ಮಾಡ್ಕೊಬೋದು, ಮತ್ತು ಇಟ್ಟು ತಿನ್ಬೋದು. ಇದನ್ನು ಒಂದಿನ ಬಿಸಿ ಬಿಸಿ ಅನ್ನಕ್ಕೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ. ದೋಸೆ ಕೂಡ ಮಾಡ್ಬೋದು ನಾವು, ತುಂಬ ಈಸಿಯಾಗಿ ಮಾಡುವಂಥದ್ದು ಇದು. ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಹೆಲ್ತಿ ಕೂಡ ಒಳ್ಳೆಯದು. ಸೊ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಪಲ್ಯ ಮಾಡಿ ಬೇಜಾರಾದಾಗ ಈ ರೀತಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡಿದರೆ ಡಿಫ್ರೆಂಟಾಗಿರುತ್ತೆ. ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.